ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದಿನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಬರ್ತಾ ಬರ್ತಾ ಕಾಂಗ್ರೆಸ್ಸಿನ ಹಿರಿಯರು ರಾಷ್ಟ್ರಾಧ್ಯಕ್ಷರಾಗಿರುವಂತಹ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಅದೇನಾಗ್ಲಿಕ್ಕತ್ತದೋ ಏನೋ ಗೊತ್ತಿಲ್ರಪ್ಪ. ಯಾಕೆ ಹಿಂಗ ದಿನಕ್ಕೆ ವಿಚಿತ್ರವಾಗಿ ಮಾತಾಡ್ಲಿಕ್ಕತ್ತಾರ ಅನ್ನೋದೇ ಅರ್ಥ ಆಗಕತ್ತಿಲ್ಲ ನನಗೆ ಒಂಥರ ಹಳಾಳೆ ಆಗ್ಲಿಕ್ಕತ್ತ ನೋಡ್ರಿ. ಮೊದಲ ಈ ಬಿಜೆಪಿ RSS ಅನ್ನೋದು ವಿಷ ಸರ್ಪ ಇದ್ದಂಗ ಕೊಂದ ಬಿಡ್ರಿ ಅಂತ ಅಂದಿದ್ದಾಯ್ತು. ಈಗ ಮೋದಿ ಟೆರರಿಸ್ಟ್ ಅಂತ, ಭಯೋತ್ಪಾದಕ ಅಂತ. ಇದನ್ನ ಹೆಂಗ ವಿಶ್ಲೇಷಣೆ ಮಾಡ್ಲಿ ನನಗೆ ಅರ್ಥ ಆಗಲಾಗದೆ. ಇದನ್ನೇನು ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳಬೇಕೋ ಅಥವಾ ಈ ಹಿರಿ ವಯಸ್ಸಿನಾಗ ಅರಳು ಮರಳು ಹಿಡಿದೈತಿ ಅನ್ಬೇಕೋ ಗೊತ್ತಿಲ್ರಪ್ಪ. ಮೋದಿ is a terrorist. Modi is a terrorist. Modi is a terrorist. Modi is a terrorist. ಅಲ್ಲ, ಯಾರಿಗೆ ಎಷ್ಟು ಕಿಮ್ಮತ್ ಕೊಡ್ಬೇಕು, ಯಾರಿಗೆ ಬಹುವಚನದಾಗ ಸಂಬೋಧಿಸ್ಬೇಕು, ಇದನ್ನೆಲ್ಲ ಕಾಂಗ್ರೆಸ್ನವರು ನೆನಪಾರ್ದಂಗ್ ಕಾಡ್ತೈತ್ ನೋಡ್ರಿ. ನೀವು ಸಣ್ಣವ್ರಿದ್ದಾಗ ಏನ್ ಕಲ್ತೀವಿ ಹೇಳ್ರಿ? ವಯಸ್ಸಿಗೆ, ಸ್ಥಾನಕ್ಕ, ಸಾಧನೆಗ, ಗುಣ ಸ್ವಭಾವಕ್ಕ ಈ ಎಲ್ಲಾ ಮಾನದಂಡಗಳನ್ನ ನೋಡಿ ಗೌರವ ಕೊಡ್ಬೇಕು, ಕಿಮ್ಮತ್ ಕೊಡ್ಬೇಕು ಅನ್ನೋದನ್ನ ಕಲ್ತೀವಿ, ಹೌದಾ? ಆದ್ರ ಈ ಕಾಂಗ್ರೆಸ್ನವರು ಅದ್ಯಾವ ಸಾಲೆ ಕಲ್ತಾರೋ ಗೊತ್ತಿಲ್ಲ ನೋಡ್ರಿ. ದೇಶ ದ್ರೋಹಿಗಳನ್ನ, ಭಯೋತ್ಪಾದಕರನ್ನ ಜಿ ಅಂತ ಹೇಳಿ ಫುಲ್ ರೆಸ್ಪೆಕ್ಟ್ ಕೊಟ್ಟು ಕರೀತಾರ. How can they join with Modi, who is a terrorist? Who is a terrorist? मसूद अजहर जी के साथ बैठकर हाफिज सईद साहब that the detention of Sri Hafiz Saeed अफजल गुरु जी को ओसामा जी जो है जून पर ये ओसामा जी जो है ಅದೇ ನಮ್ಮ ದೇಶ ಕಂಡಂತಹ ಅದ್ಭುತ ನಾಯಕ, ಬೇರೆ ದೇಶಗಳೆಲ್ಲ ಮೆಚ್ಚಿಕೊಂಡಿರುವಂತಹ ಸಾಧಕ, ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿಜಿಯನ್ನ ಯಾವ ಬಾಯಿಂದ ಭಯೋತ್ಪಾದಕ ಅಂತ ಕರೀತಾರ್ರಿ ಗೊತ್ತಿಲ್ರಪ್ಪ. ಮನಸ್ಸರಿ ಹೆಂಗ್ ಬರ್ತೈತೋ ಏನೋ ಇಂಥವ್ರಿಗೆ ವಿಚಿತ್ರ. ಇನ್ನು ಇಲ್ಲೊಬ್ರದಾರ್ರಿ, ಇದೇ ಇಂಡಿ ಒಕ್ಕೂಟದ ಮತ್ತೊಬ್ಬ ಸಂಸದ ಪಪ್ಪು ಯಾದವ್. ಯಾವಾಗ್ಲೂ ವಿಚಿತ್ರ ಮಾತಾಡ್ಕೋತೇ ಇರುವುದು ಇವ್ರ ಕೆಲಸ. ಈ ಸಲ ಅಂತೂ ನಾ ಹೇಳೋದಿಲ್ಲ, ನೀವ ಕೇಳಿಸ್ಕೊಂಡ್ಬಿಟ್ರಿ. बिना नेता के रूम के बगैर 90% महिलाएं राजनीति कर ही नहीं सकती। ये तो हर डेली हर दिन नेताओं का सीसीटीवी फुटेज, औरत को नोचने की एक मत संस्कृति बन गई। स्कूल जाओ बेटी का शोषण, कॉलेज जाओ रैगिंग के नाम पर शोषण, ऑफिस जाओ तब शोषण, कई भाग. ಇದರ ಅರ್ಥ ನಿಮ್ಗೆಲ್ಲ ತಿಳಿದಿರ್ತೈತಿ. ಇದನ್ನ ನಾ ಹೇಳಿ ನನ್ನ ಬಾಯಿ ಹೊಲಸು ಮಾಡ್ಕೊಳ್ಳೋದಿಲ್ಲ. ನನಗೊಮ್ಮೆ ಅನಿಸ್ತದ, ಇಂಥವೆಲ್ಲ ಕೇಳಿಸ್ಕೊಳ್ಳೋ ಬದಲು ಕಿವುಡನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಖರೆಯದಲ್ಲಿ ಹೇಳ್ರಿ ಬಿಡ್ರಪ್ಪ. ಅವ್ರು ಆಡುವಂತಹ ಮಾತು, ಅವ್ರು ಬಳಸುವಂತಹ ಶಬ್ದಗಳು ಅವರವರ ಸಂಸ್ಕಾರವನ್ನ ತೋರಿಸ್ತೈತಿ. ಇದಕ್ಕಿಂತ ಹೆಚ್ಚೇನು ಹೇಳಲಿಕ್ಕೆ ಹೋಗುದಿಲ್ಲ ನಾನು. ಆಕ್ಚುಲಿ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟ ಅಗ್ಗದ ಮಾತಾಡಿರುವಂತಹ ಈ ಕಾಂಗ್ರೆಸ್ ನಾಯಕ ಪಪ್ಪು ಯಾದವ್ ಅದಾರಲ್ಲ, ಇವ್ರು ಜೈಲ್ನಾಗ ಇರ್ಬೇಕು ನೋಡ್ರಿ. ಜೈಲ್ನಾಗ ಇರುವುದು ದೂರದ ಮಾತ, ಮಹಿಳಾ ಆಯೋಗದಿಂದ ನೋಟಿಸ್ ಬಂದ ಕೂಡ್ಲೇನೆ ಆರಾಮ್ ತಪ್ಪೇ ಬಿದ್ದು ಬಿಟ್ರಂತ ಪಪ್ಪು ಯಾದವ್. ಎಂಥ ಓವರ್ ಆಕ್ಟಿಂಗ್ ಅನ್ನೋದನ್ನ ನೋಡ್ಬೇಕು ನೀವು. ಅಲ್ಲ, ಈ ತರ ಎಲ್ಲ ಕೆಟ್ಟ ಮಾತಾಡೋ ಬದಲಿ ಒಂದೊಂದ್ಸಲ ಈ ಪೆದ್ದಾಗಿ ಇನ್ನೇನೋ ಹೇಳಿ ತಾವೇ ಸಿಕ್ಕಾಕೋತಾರ ನೋಡ್ರಿ. ಅವರೇ ಬಹಳ ಬೆಟ್ರ್ ಅನಿಸ್ತೈತಿ. ಇಲ್ಲದಾರ ನೋಡ್ರಿ ಮತ್ತೊಬ್ಬ ಕಾಂಗ್ರೆಸ್ ನಾಯಕ, ರಾಜಕಾರಣಿ. ಇವರು ನವದೆಹಲಿಯ AICC AC ವಿಭಾಗದ ಅಧ್ಯಕ್ಷರಂತ. ಇವ್ರು ಏನು ಪ್ರಶ್ನೆ ಹಾಕ್ತಾರಂತ ಕೇಳಿಸ್ಕೋಬೇಕು ನೀವು. ರಾಜೇಂದ್ರ ಪಾಲ್ ಗೌತಮ್ ಅಂತ ಇವ್ರ. पहली भारत को दी बीजेपी बताए, आज तक एक भी महिला, क्या उन्होंने एक भी महिला को आज तक प्रधानमंत्री बनाया अपना? अब तो लंबे समय से सरकार है, पहले भी रह चुकी है. एक भी उन्होंने महिला को राष्ट्रपति बनाया? ಕೇಳಿಸ್ಕೊಂಡ್ರೆ, ಬಿಜೆಪಿ ಇಲ್ಲಿ ತನಕ ಯಾವುದೇ ಮಹಿಳೆಯನ್ನ ಭಾರತದ ರಾಷ್ಟ್ರಪತಿಯನ್ನಾಗಿ ಯಾಕೆ ಮಾಡೈತೇನು ಅಂತ ಪ್ರಶ್ನೆ ಹಾಕ್ತಾರ. ಇವರಿಗೆ ನಮ್ಮ ಭಾರತದ ಪ್ರಸ್ತುತ ರಾಷ್ಟ್ರಪತಿ ಯಾರನ್ನೋದನ್ನು ನೆನಪಿಲ್ಲ. ಹಂಗಾದ್ರ ದ್ರೌಪದಿ ಮುರ್ಮು ಅವರಲ್ಲೇನ್ರಿ?
ಬಿಡ್ರಪ್ಪ, ಈ ಇಂಡಿಯಾ ಅಲಯನ್ಸ್ ಕಾಂಗ್ರೆಸ್ IQ ಮಟ್ಟವನ್ನ ನಾವು ಕಲ್ಪನೆ ಮಾಡ್ಕೊಳಕ್ಕೂ ಸಾಧ್ಯನೇ ಇಲ್ಲ, ಅಷ್ಟು ಶಾಣೆ ಅದಾರ ಇವ್ರ IQ ಲೆವೆಲ್ದ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಕೇಳಿಸ್ತೀನಿ ನಿಮ್ಗೆ. ಈ ಕಾಂಗ್ರೆಸ್ಸಿನ ರಾಷ್ಟ್ರೀಯ ವಕ್ತಾರಿ ಅದಾರ ನೋಡ್ರಿ, ಸುಪ್ರಿಯಾ ಶ್ರೀನಾಟೆ, ಒಂದು ಭಾರಿ ದೊಡ್ಡ ಜೋಕ್ ಮಾಡಿಬಿಟ್ಟಾರ, ಅದನ್ನ ಕೇಳಿಸ್ಕೊಂಡು ಉನ್ನಕ್ಕ ಬಿಡ್ರಿ. With so many more followers, Mr. Modi gets a fraction of Rahul Gandhi's engagement. Whether it's on YouTube, whether it's on Twitter, whether it's on Instagram. भाई हमें अपना जाल में नहीं खिलाओ। जब ये ट्वीट करते हैं तो वो ट्रेंड बन जाता है। ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.